ವೀಕ್ಷಕ ನಮಸ್ಕಾರ. ಇವತ್ತೇನು ಬನ್ನೂರು ಹೋಬಳಿ ಬೆಟ್ಟಳ್ಳಿ ಗ್ರಾಮದಲ್ಲಿ ಬೆಟ್ಟಳ್ಳಿ ಗ್ರಾಮದಲ್ಲಿ ಏನು ಇವತ್ತು ಒಂದು ವಿವಾಹಿತ ಹೆಣ್ಮಗು ಅಂದರೆ ದೀಕ್ಷಿತ ಅಂತ ಒಂದು ಹೆಣ್ಮಗು ಅಂತಲೇ ಹೇಳಬೇಕು. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸೇ ಅವರು ಇವತ್ತು ಅಚಾನಕ್ಕಾಗಿ ಬೆಳಗ್ಗೆ ಒಂದು ಹ್ಯಾಂಗ್ ಮಾಡ್ಕೋತಾರೆ. ಅದು ಕಾರಣಗಳು ಹಲವಾರಿದೆ. ಅವರು ಮುಖ್ಯವಾಗಿ ಹೇಳ್ತಾ ಇರೋಂಥದ್ದು ಏನು ಅಂದರೆ ಗಂಡನ ಮನೇನ ಇರೋವಂಥ ಸಮಸ್ಯೆಗಳನ್ನ ಹೇಳ್ತಾಯಿದ್ದಾರೆ. ಅವ್ರ ತಾಯಿ ಮತ್ತು ಮಗಳು ಮತ್ತು ಅವ್ರ ತಮ್ಮ ಕೂಡ ಸುಮಾರು ಒಂದು 40 ಪುಟಗಳ ಒಂದು ಅವರೊಂದು ನೊಂದ ಮನದಿಂದ ಬರೆದಂತಹ ಒಂದು ಡೆತ್ ನೋಟ್ ಕೂಡ ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಹರಿದಾಗ್ತಾ ಇದೆ. ಹಾಗಾಗಿ ಇದು ಎಲ್ಲ ಕಡೆನೂ ಹರಿದಾಡ್ತಾ ಇರೋ ಮೂಲಕ ಎಲ್ಲರಿಗೂ ಕೂಡ ಪ್ರಚಾರ ಆಗಿದೆ. ಬನ್ನೂರು ಹೋಬಳಿ ನರಸೀಪುರ ತಾಲೂಕು ಹಲವಾರು ಮೊಬೈಲ್ಗಳು ಕೂಡ ಹರಿದಾಡ್ತಿತ್ತು. ಮತ್ತು ಈಗ ಒಂದು ಕಂಪ್ಲೇಂಟ್ ಕೂಡ ಆಗಿದೆ ಅವ್ರ ಮೇಲೆ. ಈ ಹುಡುಗಿ ಮಾದಗಳಿ ಗ್ರಾಮಕ್ಕೆ ಮದುವೆ ಆಗಿರುತ್ತೆ. 1.5 ವರ್ಷ ಆಗಿರುತ್ತೆ ಮದುವೆ ಆಗಿ. ಅನಂತರ ಮಗು ಕೂಡ ಒಂದು ಅಬಾರ್ಷನ್ ಆಗಿರುತ್ತೆ. ಅದೇ ಅಬಾರ್ಷನ್ ಅಲ್ಲ? ಓಕೆ ಹುಟ್ಟಿ 20 ದಿನ ಬದುಕಿತ್ತು. ಓಕೆ ಏನಂತ ಹೇಳ್ತಾರಮ್ಮ? ಮುಖ್ಯವಾಗಿ ಕಿರುಕುಳ ಕೊಟ್ಟರು ಅಂತನಾ? ಯಾವ ಹಾಸ್ಪಿಟಲಲ್ಲಿ ಕೈ ಮಾಡಿದ್ರು? ಅಮ್ಮ ಬೆಳಗ್ಗೆ ನೀವು ಎಷ್ಟು ಗಂಟೆ ತಿಂಡಿ ತಿಂದ್ರಿ ಅವ್ರ ಜೊತೆಲಿ? ದೀಕ್ಷಾ ಅವ್ರ ಜೊತೆಲಿ? ಆಮೇಲೆ ಹಾಂ ಆಮ ಆದ್ರೂ ನಿಮ್ಗೆ ಕಳವಳ ಆಗೋಯ್ತು? ಹಾಂ ಏನು ಕಿರುಕುಳ ಕೊಡ್ತೀರಂತಮ್ಮ? ನಿಮ್ಗೇನು ಹೇಳ್ಕೊಂಡಿದ್ದೀರಾ? ಎಲ್ಲ ಬರ್ದಿರಾ? ನೋಟ್ ಬರ್ದಿದ್ದೀರಾ? ಬುಕ್ಕಿಗೆ ಬರ್ದವ್ರೆ. ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತಮ್ಮ ಇದು? ಮದುವೆ ಆಗಿ 2 ತಿಂಗಳಿಗೇನೆ? ಒಟ್ಟು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1.25 ವರ್ಷ, 2 ವರ್ಷ ಆಗ್ಲಿಂದ ಇದೇ ಸಮಸ್ಯೆ ಇದೆ ಅಂತ? ಯಾರು ಮಗ? ಯಾರು ಅವ್ರ ಹೆಸರು? ಮನೋಹರ ಅಂತನಾ? ಯಾವ ಗ್ರಾಮ? ಮಾದಗಳಿ, ಬನ್ನೂರು ಮಾದಗಳಿ. ಅವ್ರ ತಾಯಿ ನಾಗಮ್ಮ. ಅವರೇ ತೊಂದರೆ ಕೊಡ್ತಿದ್ರು ನೀವು ಹೇಳ್ತಿರೋದು? ತೊಂದರೆ ಕೊಟ್ಟು ನನ್ನ ಮಗಳು ನನ್ನ ನೊಂದ್ಕತಾಳೆ ಅಂತ ನನ್ನ ಮಗ ನನಗೆ ಹೇಳಿದ ಸರ್. ಈಗ 15 ದಿನದಲ್ಲಿ ಹೇಳೋದಕ್ಕೆ ಚಿಕ್ಕಪ್ಪನಿಗೆ ಮಹಿಳಾ ಸಂಘ ಕೊಟ್ಟು ಇದು ನ್ಯಾಯ ಪಂಚಾಯತಿ ಸರಿ ಇಲ್ಲ ಅಂದ್ಬಿಟ್ಟು ಬರೀ ಚಿಕ್ಕಪ್ಪ ಬರೆದು ಮಡಗಿರು ನಾನು ಬರ್ತೀನಿ ಅಂತ ಹೇಳ್ತಿದ್ರು. ಆವಾಗ ನಿಮ್ಮ ಹುಡುಗಿ ಬಂದಾಗಿಂದ ಅವರು ಯಜಮಾನರು ಬಂದೇ ಇಲ್ಲ ಇಲ್ಲಿಗೆ? ಮನೋಹರ್ 2 ಸತಿ ಬಂದಿದ್ರು ಸರ್. ಅವರು ನಾನು ಇಷ್ಟು ತೊಂದರೆ ಕೊಡ್ತೀನಿ ಅಂತ ಹೇಳಿಲ್ಲ ನಮ್ಗೆ. ನನ್ನ ಮಗಳು ನನ್ನ ಗಂಡ ಬೊಯ್ ಕೂಡ್ದು ನೀವು ಅಂತ ಹೇಳ್ಬಿಟ್ಟು ಅದರಿಂದ ಅವ್ರು ಏನೇ ಶಿಕ್ಷೆ ಕೊಟ್ಟರು ನಾನು ಹೋಗಿ ಬಾಳ್ತೀನಿ ಅಂತ ಹೇಳಿದ್ರು ಸರ್. ನನ್ನ ಮಗಳು ನಾನುವೇ ಇಷ್ಟೆಲ್ಲ ನೋವು ಕೊಟ್ಮೇಲೆ ನೀನು ಹೋಗೋದು ಬೇಡ ಅಂತ ಅಂದಿದ್ಮ. ಅವರು ಮುಚ್ಚುಳ್ಕ ಬರ್ಕೊಡ್ಬೇಕು ಅಂದ್ರಾಗ ನನ್ನ ಮಗಳು ಯಾರು ಮುಚ್ಚುಳ್ಕ ಬರ್ಕೊಡಿ ಅಂತ ಹೇಳಿದ್ದು? ಅವಳೇನಾರ ಮಾಡ್ಕಂದ್ರೆ ನೀವೇನು ಕೇಳಂಗಿಲ್ಲ ನಮ್ಮ ಅಂತಲ್ಲ. ಆಗ ಮಹಿಳಾ ಸಂಘ ಕೊಟ್ಟು ನಮಗ್ ಬೇಡಕ್ಕೆ ಬೇಡ, ನಾನು ಕೆಲಸಕ್ಕೆ ಸೇರ್ಕತೀನಿ ಅಂತ ಹೇಳಿದ ನನ್ನ ಮಗಳು. ಅಷ್ಟಂದಿದ ನಮ್ಮ ಅಂದ್ರೆ ಅಷ್ಟೇ ಸರ್. ಮಹಿಳಾ ಸಂಘ ಕೊಡೋಕೆ ಮಾಡಿ ನಾನು 3 ದಿನ ಮತ್ತೆ ಫೋನ್ ಗಿನ್ ಮಾಡೋದು ಅವ್ರ ನಿಮ್ಮ ಅಳಿಯವ್ರಿಗೆ ಇದ್ರು ಸರ್. ಹೌದಾ? ನಮ್ಮ ಮನೇಲಿ ಅಂತ ಫೋನ್ ಇಲ್ಲ. ನಮ್ಮ ಮಗನ ತೈತು ನಮ್ಗೆ ಕೊಡ್ತೀನಿ ನಮ್ಗೆ. ಅವ್ರಿಗೆ ಬೇಕಿದ್ದವ್ರದ್ದು ನೀವೇ ಫೋನ್ ಮಾಡಬೇಕು ಅಂತ ನಾವು ಕೊಟ್ಟಿಲ್ಲ. ಮತ್ತೆ 2 ಸತಿ ಬಂದ. ಏನು ಓದಿದ್ರಮ್ಮ ಅವರು? ನನ್ನ ಮಗಳು SLC ಅಷ್ಟೇ. ನಮ್ಗೆ ಓದು ಕಳಗಿಸ್ನಿಲ್ಲ ಸರ್. ನಮಗೆ ಮನೆಯಲ್ಲಿ ಹೌದು ಯಜಮಾನ್ರು ಬೇರೆ ತೀರೋಗಿದ್ದಾರೆ. ತಮ್ಮ ಹೆಸರು ಅಮ್ಮ? ನನ್ನ ಹೆಸರು ರೇಣುಕ. ತಮಗೆ ಎಷ್ಟು ಜನ ಮಕ್ಕಳು? ನನಗೆ 3 ಜನ. ಮಗಳು ಅವರ ಚಿಕ್ಕವರ ದೀಕ್ಷಾನವರೇ? ಆಮೇಲೆ ಅಷ್ಟು ಪೇಜ್ಗಳು ಬರೆದು ಕೂತ್ಕೊಂಡು ಬರ್ದವ್ರ ಪಾಪ. ನನಗೆ ಅಂದ್ರೆ ಅದು ಬರ್ದಿರು ನಮಗೆ ಗೊತ್ತಿಲ್ಲ. ಅವ್ರ ಚಿಕ್ಕಪ್ಪ ಫೋನಲ್ಲಿ ಹೇಳಿದ್ದು ಚಿಕ್ಕಪ್ಪ ಅಂದ್ರೆ ಯಾರಮ್ಮ? ಅದು ಗೊತ್ತಾಯ್ತು. ಅವ್ರ ಹೆಸರು? ಇದೇ ಗ್ರಾಮದವರ? ಅವರು ಅದಕ್ಕೆ ಅವರು ಫೋನಲ್ಲಿ ಮಾಡಿ ಹೇಳಿದ್ದಕ್ಕೆ ನಾನು ಬರ್ದು ನಂಗೆ ಅಕ್ಷರ ಗೊತ್ತಿಲ್ಲ ಬರ್ದು ಮಾಡಿದ್ದೀನಿ. ಈಗ ಅದೆಲ್ಲ ಎಲ್ಲಿದೆ? ಅದು ಪೊಲೀಸ್ ಸ್ಟೇಷನ್ ತೊಗೊಂಡೋದ್ರಾ? ಅಲ್ಲ ಎಲ್ಲ ವಾಟ್ಸಪ್ಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ ಬಿಡಿ ಅದು. ಎಲ್ಲ ವಾಟ್ಸಪ್ ನಮಗೂ ಕೂಡ ಕಳಿಸಿದ್ರು, ಮಧ್ಯಾಹ್ನ ಕಳಿಸಿದ್ರು.
ಈಗ ಅವ್ರು ಏನು ಹೇಳ್ತೀರಾ ಈ ಥರ ಆಗಿದೆಯಲ್ಲ ನಿಮ್ಮ ಬೀಗರ ಮನೆಯವ್ರಿಗೆ ಏನು ಹೇಳ್ತೀರಾ ನೀವು? ನಮಗೆ ಅವ್ರಿಗೆ ತೊಂದರೆ, ನನ್ನ ಮಗಳು ತೊಂದರೆ ಕೊಟ್ಟವ್ರೆ ಅಂತ ಅವ್ರು ನಾವು ಕಳ್ಗಿಸಿಕ್ಕೆ ಇಷ್ಟ ಇಲ್ಲ. ಹ್ಞೂ ಅವ್ರಿಗೆ ಏನಾರು ಒಂದು ಬಿಗಿ ಮಾಡಬೇಕು, ಅವ್ರಿಗೆ ಏನಾರು ಒಂದು ಮಾಡಬೇಕು, ಟೇಸನ್ ಕೊಟ್ಟು ಏನು ಮಾಡಿದ್ವಿ ಅಷ್ಟೊತ್ತಿಗೆ ಬೇರೆ ತಗೊಂಡು ನಮಗೆ ಈಗ ಅವರು ಎಲ್ಲ ಓಡೋಗಿದ್ದಾರಂತಲ್ಲ ನಿಜನಾ? ಯಾರು ಇಲ್ವಂತ ಮನೆಯಲ್ಲಿ? ಹಾಂ ಓಕೆ ಹಾಂ ಹಾಂ ಅವ್ರು ಗ್ರಾಮದವ್ರೆ ಹೇಳಿದ್ರಲ್ಲ ಅವ್ರವ್ರವ್ರು ಹ್ಞೂ ನಾವು ಅವಾಗೆ ಬಂದು ಈ ಥರ ಹೇಳಿದಾಗ ಹ್ಞೂ ಒಬ್ರು ಇಲ್ಲಿಗೆ ಬಂದಿಲ್ಲ. ಅವ್ರು ತಪ್ಪು ಮಾಡಿದ್ರಿಂದ ಬಂದಿಲ್ಲ, ಭಯ ಪಟ್ಕೊಂಡು. ಹ್ಞೂ ನಾವು ಸ್ಟೇಷನ್ ಹತ್ರ ಹೋಗ್ಬೇಕಂದ್ರೆ ಅವ್ರ ಗ್ರಾಮದವ್ರು ಬಂದಿದ್ರು. ಹ್ಞೂ ಏನೋ ಮಾತುಕತೆ ಆಡೋಣ, ಈಗೆಲ್ಲ ಏನೋ ಆಗೋಗಿದೆ ಅನಿವಾರ್ಯತೆ ಅಂತ ಎಲ್ಲ ಮಾತಾಡಿದ್ರು. ಹುಡುಗಿಯರ್ ಚಿಕ್ಕಪ್ಪ ಬಂದು ಆಗಲ್ಲ, ಇದು ಕಾನೂನುಬದ್ಧವಾಗಿ ಏನೈತೆ ಅದನ್ನ ಯಾರು ಏನು ಅತ್ಯಾಚಾರ ಆಗ್ಬಿಟ್ಟಿದೆ ಅಂತ ಹೇಳಿದ್ದು ಯಾರು? ಅಲ್ಲಿ ಬಂದು ಯಜಮಾನ್ರುಗಳು, ಯಾವ ಊರು ಯಜಮಾನ್ರು? ಅವ್ರವ್ರವರು ಮತ್ತೆ ಹುಡುಗಿ ಕೊಡ್ಸಿರೋರು ಎಲ್ಲ ಬಂದು ಏನೋ ಆಗಿದೆ ಈ ಥರ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಲಿಲ್ಲ. ಕಾನೂನುಬದ್ಧವಾಗಿ ಏನು ಕ್ರಮ ತಗೋಬೇಕು ಅದನ್ನ ಮಾಡಬೇಕು, FIR ಮಾಡಿಸ್ಬೇಕು. ಮತ್ತೆ ಹುಡುಗಿ 5 ಜನ ಮೇಲೆ ಏನು ಕ್ರಮ ತಗೋಬೇಕು ಅಂತ ಬರ್ತಿದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿ ಇದು ಮಾಡ್ಬಿಟ್ಟು ನಾವು FIR ಮಾಡಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರೆ ಬೆಳಿಗ್ಗೆ ಮಾಜೂರು ಇವಾಗ ನೀವು ಬರೋದು ಒಂದು ಅರ್ಧ ಗಂಟೆ ನಾನು ಕೂಡ ಇದೆ ಮಾಜೂರು ನಡೀತು. ಅದೇನು ರಿಪೋರ್ಟ್ ಬರುತ್ತೆ ಅದ್ರ ಮಾಹಿತಿ ಬಗ್ಗೆ ಇದು ಮಾಡ್ತೀವಿ. ತಾವು ಏನಾಗ್ಬೇಕು ಸರ್ ದೀಕ್ಷಾ ಅವ್ರಿಗೆ? ಅವರ ಹಿರಿಯ ಅಳಿಯ ಫ್ರೆಂಡ್ ಕೊಡಿ, ನಾವು ಬೇರೆ ಗ್ರಾಮದವರು. ಫೋನ್ ಮಾಡಿದ್ಮೇಲೆ ನಾನು ಅವರ ಹುಡುಗರನ್ನ ಹಿರಿಯ ಮಕ್ಕಳನ್ನ ಸ್ಕೂಲಿಂಗ್ ಕರಬಪ್ಪ ಈ ಥರ ಆಗ್ಬಿಟ್ಟಿದೆ ನನ್ನ ನಾದಿಗೆ ನನ್ನ ಮಕ್ಕಳು ತಗೊಂಡು ಇಲ್ಲಿಗೆ ಬಂದೆ. ನೋಡಿ, ತಂದೆ ಇಲ್ಲದೆ ಹೆಣ್ಮಗಳು, ತಾಯಿ ತುಂಬಾನೇ ಕಷ್ಟಪಟ್ಟು ರೈತಾಪಿ ಜನ. ಹಾಂ ಅವರ ಮಗ 4 ಗಂಟೆ 3 ಗಂಟೆ ರಾತ್ರಿ ಇಟ್ಟಿಗೆ ತಗೊಂಡು ಹೋಗಿ ಪಾಪ ತುಂಬ ಶ್ರಮದಿಂದ ಹಿರಿ ಮಗಳು ಅಷ್ಟೇ, ದೊಡ್ಡ ಚಿಕ್ಕ ಮಗಳು ಅಷ್ಟೇ ಕೂಲಿ ಮಾಡಿ